ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಒಂದು ಜನರಲ್ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಭಾಳ ಜನ ಅವರು ಇಷ್ಟಪಟ್ಟು ತೊಗೊಂಡಿರ್ತಕ್ಕಂಥ ಮನೆ ಬರ್ತಾ ಅವರಿಗೆ ಕಷ್ಟ ಆಗ್ತಾ ಹೋಗುತ್ತೆ. ನೀವೇನಾದರೂ ಹೋಮ್ ಲೋನ್ ತೊಗೊಂಡು ಮನೆ ತೊಗೊಂಡಿದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಮತ್ತು ನೀವೇನಾದರೂ ಈಗ ಹೊಸದಾಗಿ ಮನೆ ತೊಗೋಬೇಕಂತ ಮಾಡ್ಕೊಂಡಿದ್ರು ಕೂಡ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಹೋಮ್ ಲೋನ್ಗೆ ಹೋಗ್ತಾ ಇದ್ದರೆ ಎಲ್ಲಿವರೆಗೂ ನಿಮ್ಮ ಒಂದು ಮನೆ ಬ್ಯಾಂಕ್ ಅವ್ರ ಲೋನ್ ಅಂಡರಲ್ಲಿರುತ್ತೋ ಅಲ್ಲಿವರೆಗೆ ಆ ಮನೆ ನಿಮ್ದಲ್ಲ, ಇದು ನೀವು ತಿಳ್ಕೊಳ್ಳಿ. ಮತ್ತು ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಕೂಡ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ನ ತುಂಬ ಬರ್ಡನ್ ಮಾಡ್ತವೆ ಈ ಒಂದು ಹೋಮ್ ಲೋನ್ ವಿಷಯದಲ್ಲಿ. ಆ ಥರ ಉದಾಹರಣೆಗಳು ಕೂಡ ನಾವು ಭಾಳ ನೋಡಿದ್ದೀವಿ. ಸಾಲ ಕಟ್ಟಕ್ಕಾಗಲಾರದೆ ಮನೆ ಕೂಡ ಹರಾಜು ಮಾಡಿರ್ತಾರೆ ಬ್ಯಾಂಕ್ ಅವರು. ಸೊ ಇವೆಲ್ಲವನ್ನ ನಾವು ಯಾವ ಥರ ಪ್ಲಾನ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ನಾನು ಹೇಳ್ತಕ್ಕಂಥ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಯಾರೆಲ್ಲ ಹೋಮ್ ಲೋನ್ ತೊಗೊಂಡಿದ್ದಾರೆ ಅವರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ತಮ್ಮ ಒಂದು ಹೋಮ್ ಲೋನ್ ಬರ್ಡನ್ನ ಹೇಗೆ ಕಡಿಮೆ ಮಾಡ್ಕೋಬೋದು ಅನ್ನೋದು ಈ ಒಂದು ವಿಡಿಯೋದಿಂದ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ. ವೀಕ್ಷಕರೇ, ನಾನೊಂದು 7 ವರ್ಷದಿಂದ ಒಂದು ಹೋಮ್ ಲೋನ್ ಇಂಟ್ರೆಸ್ಟ್ ಏನು ನಾವು ಕಟ್ತಾ ಇರ್ತೀವಿ ಬ್ಯಾಂಕಿಗೆ, ಅದನ್ನು ನಾವು ಹೇಗೆ ರಿಕವರಿ ಮಾಡ್ಬೋದು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಈ ಒಂದು ವಿಡಿಯೋ ಕುರಿತು ನನಗೆ ಭಾಳ ಜನ ಕಾಲ್ ಮಾಡಿದ್ರು ಕೂಡ, ಅವರೆಲ್ಲರಿಗೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನನಗನ್ಸಿದ್ದೇನಂತಂದರೆ, ಯಾರೆಲ್ಲ ಹೋಮ್ ಲೋನ್ ತೊಗೊಂಡಿದ್ದಾರೆ ಅವರಿಗೆ ಹೋಮ್ ಲೋನ್ ಕಟ್ಟೋದೇ ಒಂದು ದೊಡ್ಡ ಭಾರ ಆಗಿರುತ್ತೆ. ಅದ್ರ ಜೊತೆಗೆ ಅವರು ಬೇರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಗೂ ಕೂಡ ಅವರು ರೆಡಿ ಇರೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ನಾನು ಈ ಒಂದು ವಿಡಿಯೋದಲ್ಲಿ ನಾನು ಮ್ಯೂಚುವಲ್ ಫಂಡು ಅದು ಇದು ಯಾವುದು ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ. ಈ ಒಂದು ವಿಡಿಯೋ ಇದೆ, ನೀವು ಬೇಕಿದ್ದರೆ ನಮ್ಮ ಚಾನಲಲ್ಲಿ ಹೋಗಿ ನೀವು ಹೋಮ್ ಲೋನ್ ಅಂತ ಸರ್ಚ್ ಕೊಟ್ಟರೆ ಇಲ್ಲಿ ನೀವು ತಿಳ್ಕೊಬೋದು, ಇಲ್ಲಿ ಯಾವ ಥರ ನೀವು ಹೋಮ್ ಲೋನ್ ಇಂಟ್ರೆಸ್ಟ್ನ ನೀವು ರಿಕವರಿ ಮಾಡ್ಬೋದು ಅಂತೇಳಿ ನಾನು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇವತ್ತಿನ ನಮ್ಮ ಒಂದು ಟಾಪಿಕ್ಕು, ಹೇಗೆ ನಾವೆಲ್ಲ ಈ ಒಂದು ಹೋಮ್ ಲೋನ್ ಬರ್ಡನ್ನ ಕಡಿಮೆ ಮಾಡ್ತಾ ಹೋಗ್ಬೋದು ಅಂತೇಳಿ ವಿಡಿಯೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಇವತ್ತಿನ ಈ ಒಂದು ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ನಮ್ಮ ಒಂದು ಹೋಮ್ ಲೋನ್ ಬರ್ಡನ್ನು ನಾವು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತೇಳಿ ನಾನು ಸಿಂಪಲ್ ಆಗಿರ್ತಕ್ಕಂಥ ಮತ್ತು ಈ ಒಂದು ಪ್ರಾಕ್ಟಿಕಲ್ ಸ್ಟ್ರಾಟಜೀಸ್ಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಫಸ್ಟು ನಾವು ಏನಕ್ಕೆ ಈ ಒಂದು ಹೋಮ್ ಲೋನ್ ಬರ್ಡನ್ನು ನಾವು ಕಡಿಮೆ ಮಾಡ್ಕೋಬೇಕಂತಂದರೆ, ನೀವು ಎಲ್ಲಿವರೆಗೆ ಆ ಒಂದು ಹೋಮು ಮತ್ತು ಮನೆ ಸಾಲದಲ್ಲಿರುತ್ತೋ ಅಲ್ಲಿವರೆಗೆ ಆ ಒಂದು ಮನೆ ನಿಮ್ಮದಲ್ಲ, ಇದು ನೀವು ತಿಳ್ಕೊಳ್ಳಿ. ಅದು ಬ್ಯಾಂಕ್ ಅವ್ರದ್ದಾಗಿರುತ್ತೆ, ಯಾರು ಲೋನ್ ಕೊಟ್ಟಿರ್ತಾರೆ ಅವ್ರದ್ದಾಗಿರುತ್ತೆ. ಮತ್ತು ನಾವು ಇವಾಗ ಭಾಳ 15 ವರ್ಷಕ್ಕೆ 20 ವರ್ಷಕ್ಕೆ ನಾವು ತೊಗೊಂಡಿರ್ತೀವಿ ಈ ಒಂದು ಹೋಮ್ ಲೋನ್. ಆವಾಗ ನಾವು ಬ್ಯಾಂಕಿಗೆ ಹೆಚ್ಚೆಚ್ಚು ಇಂಟ್ರೆಸ್ಟ್ನ ನಾವು ಪೇ ಮಾಡ್ತಾ ಇರ್ತೀವಿ ನಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟಿಗಿಂತನೂ ಕೂಡ. ನೀವು ಲೋನ್ನ ನೀವು ಕಡಿಮೆ ಮಾಡ್ತಾ ಹೋಗೋದ್ರಿಂದ ಅಥವಾ ಹೋಮ್ ಲೋನ್ನ ನೀವು ಕಡಿಮೆ ಮಾಡ್ತಾ ಬರೋದ್ರಿಂದ ನೀವೇನು ಮಾಡ್ತೀರಾ, ಸಾಲ ಮುಕ್ತರಾಗ್ಬೋದು, ಒಂದು ನೆಮ್ಮದಿಯಾಗಿರ್ತಕ್ಕಂಥ ಜೀವನವನ್ನು ನೀವು ನಡೆಸ್ಬೋದು. ಆದಷ್ಟು ಬೇಗ ನೀವು ಸಾಲ ಮುಕ್ತರಾಗೋದಕ್ಕೆ ಟ್ರೈ ಮಾಡಿ. ಫಸ್ಟು ಒಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನೀವು ಹೋಮ್ ಲೋನ್ ತೊಗೊಂಡಿದ್ರಿ ಅಥವಾ ಇನ್ಮೇಲೆ ತೊಗೋಬೇಕಂತ ಮಾಡ್ಕೊಂಡಿದ್ರೆ, ಒಂದು ಭಾಳ ಜನ ತಮ್ಮ ಒಂದು EMI ಅಮೌಂಟ್ನ ಕಡಿಮೆ ಮಾಡ್ಕೋದಕ್ಕೋಸ್ಕರ ಅವರು 30 ವರ್ಷದವರೆಗೂ ಕೂಡ ಹೋಗ್ತಾರೆ. ಈ ಒಂದು ಆಪ್ಷನ್ ನೀವು ಹೋಗ್ಕೋಬೇಡಿ. ಎಸ್ಪೆಷಲಿ ನೀವು ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, IT ಕೆಲಸ ಮಾಡ್ತಾಯಿದ್ದೀರ ಅಂತಂದರೆ 30 ವರ್ಷ ನಿಮ್ಮ ಕೆಲಸನೇ ಇರೋದಿಲ್ಲ. ನೀವು 30 ವರ್ಷ ತನಕ ಹೋಮ್ ಲೋನಿಗೆ ಹೋಗಕ್ಕೆ ಹೋಗಬೇಡಿ. ಆದಷ್ಟು ನೀವು ಎಷ್ಟು ವರ್ಷ ಕಡಿಮೆ ಆಗುತ್ತೆ ಅಷ್ಟು ವರ್ಷ ನೀವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದು ತುಂಬ ಇಂಪಾರ್ಟೆಂಟು. ಮತ್ತು ನೀವು 30 ವರ್ಷಕ್ಕೆ ನೀವು ಲೋನ್ ತೊಗೊಂಡ್ರೆ, ನೀವು ಒಂದು 80 ಲಕ್ಷ 1 ಕೋಟಿ ನೀವು ಲೋನ್ ತೊಗೊಂಡಿದ್ರೆ ಒಂದು 2-3 ಕೋಟಿ ರೂಪಾಯಿ ನೀವು ಕಟ್ಟಿರ್ತೀರ ಟೋಟಲ್ ನಿಮ್ಮ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಸೇರಿ. ನೆಕ್ಸ್ಟು ಇವಾಗ ಹೋಮ್ ಲೋನ್ ತೊಗೊಂಡ್ಬಿಟ್ಟಿರಂತ ಅಂದ್ಕೊಳ್ಳಿ. ಭಾಳ ಜನ ಏನು ಮಾಡ್ತಿರ್ತಾರೆ, ಈ ಒಂದು ಹೋಮ್ ಲೋನ್ ತೊಗೊಳ್ಬೇಕಾದ್ರೆ ಅವರು 90%ವರೆಗೂ ಕೂಡ 10% ಅಮೌಂಟ್ ಕಟ್ಟಿ ಡೌನ್ ಪೇಮೆಂಟ್ ಮಾಡಿ 90% ಹೋಮ್ ಲೋನ್ ತೊಗೊತಾರೆ. ಮತ್ತು ಇಂಟೀರಿಯರಿಗೂ ಕೂಡ ಲೋನ್ ತೊಗೊತಾರೆ ಅವರು. ಸೊ ಎಲ್ಲವನ್ನು ನೀವು ಲೋನ್ ಅಂತ ಹೋದಂಗೆಲ್ಲ ನಿಮ್ಮ ಒಂದು ಬರ್ಡನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಬರ್ತಾ. ಆಯಿತಾ, ನಾಳೆ ನಿಮ್ಗೆ ಏನಾದರೂ ಆಯ್ತು ಅಂತ ಅಂದ್ಕೊಳ್ಳಿ, ನಿಮ್ಮ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತಂದಾಗ ನಿಮ್ಮ ಮೇಲೆ ತುಂಬ ಭಾರ ಆಗ್ತಾ ಹೋಗುತ್ತೆ. ಅವೆಲ್ಲವೂ ಕೂಡ ಹೋಮ್ ಲೋನ್ ಅಥವಾ ಮನೆ ಸಾಲ ಅನ್ನೋದು ಫಸ್ಟು ನಾವು ಇಂಟ್ರೆಸ್ಟಿಂದ ಮನೆ ತೊಗೊತೀವಿ, ಆಮೇಲೆ ಬರ್ತಾ ಆ ಒಂದು ಮನೆಯೇ ನಮಗೆ ಭಾರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಭಾಳಷ್ಟು ಜನರ ಲೈಫಲ್ಲಿ ಆಗಿದೆ. ನೆಕ್ಸ್ಟ್ ಬರುತ್ತೆ ಟರ್ಮ್ ಇನ್ಸೂರೆನ್ಸು. ನೀವೇನಾದರೂ ಹೋಮ್ ಲೋನ್ ತೊಗೊಂಡ್ಮೇಲೆ ನಿಮ್ಮ ಒಂದು ಡೆತ್ ಆಯ್ತಪ್ಪ ಅಂತಂದರೆ ನಿಮ್ಮ ಒಂದು ಫ್ಯಾಮಿಲಿನ ಯಾವ ಥರ ನೀವು ಪ್ರೊಟೆಕ್ಟ್ ಮಾಡ್ಬೋದು ಅಂತೇಳಿ. ನೀವೇನಾದರೂ ಹೋಮ್ ಲೋನ್ ತೊಗೊಂಡಿದ್ದೀರ ಅಂತ ಅಂದ್ಕೊಳ್ಳಿ, ನೀವು ಅದಕ್ಕೆ ಏನೋ ಒಂದು ಟರ್ಮ್ ಪ್ಲ್ಯಾನ್ ಅಥವಾ ಹೋಮ್ ಲೋನ್ ಇನ್ಸೂರೆನ್ಸ್ ಏನಾದರೂ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆ ಲೋನ್ನ ಕಟ್ಟಬೇಕಾಗತ್ತೆ. ಆಯಿತಾ, ಇಲ್ಲ ಅಂತಂದರೆ ಬೇರೆ ಆಪ್ಷನ್ನೇ ಇಲ್ಲ. ಬ್ಯಾಂಕ್ ಅವ್ರು ಬರ್ತಾರೆ, ಅದನ್ನು ಸೇಲಿಗೆ ಇಡ್ತಾರೆ. ಓಕೆ, ಸೊ ಹಾಗಾಗಿ ನೀವು ಹೋಮ್ ಲೋನ್ ತೊಗೊಂಡಿದ್ರೆ, ನೀವೇನಾದರೂ ಟರ್ಮ್ ಪ್ಲ್ಯಾನ್ನ ತೊಗೊಂಡಿಲ್ಲ ಅಂತಂದರೆ, ಟರ್ಮ್ ಇನ್ಸೂರೆನ್ಸ್ನ ನೀವು ತೊಗೊಂಡಿಲ್ಲ ಅಂತಂದರೆ, ಮುಂಚೆ ಇದು ಆಪ್ಷನ್ ಇತ್ತು, ಇವಾಗಿದು ಆಪ್ಷನ್ ಅಲ್ಲ, ಇದು ಕಂಪಲ್ಸರಿ ಇದೆ. ನೀವು ಟರ್ಮ್ ಇನ್ಸೂರೆನ್ಸ್ನ ತೊಗೊಳ್ಳಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇವಾಗ ಟರ್ಮ್ ಇನ್ಸೂರೆನ್ಸಲ್ಲಿ ಭಾಳ ಜನ ಏನು ಮಾಡ್ತಾರೆ, ಈ ಒಂದು ಇನ್ಸೂರೆನ್ಸು ಪ್ಲಸ್ ಇನ್ವೆಸ್ಟ್ಮೆಂಟ್ ಎರಡನ್ನು ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಥರ ನೀವು ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಬರುತ್ತೆ ಎಷ್ಟು ಟರ್ಮ್ ಇನ್ಸೂರೆನ್ಸ್ನ ನಾವು ತೊಗೊಳ್ಬೇಕಂತೇಳಿ. ನಾನಿವಾಗ ಬರೀ ಟರ್ಮ್ ಇನ್ಸೂರೆನ್ಸ್ ಮಾತ್ರ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟು ಹೋಮ್ ಲೋನ್ ಇನ್ಸೂರೆನ್ಸನ್ನು ಕೊಡ್ತಾರೆ ಬ್ಯಾಂಕ್ ಅವರು, ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಅದೇನಕ್ಕೆ ತೊಗೊಳಕ್ಕೆ ಹೋಗಬೇಡಿ ಅಂತ ಆಮೇಲೆ ನಿಮ್ಗೆ ಹೇಳ್ತಾ ಹೋಗ್ತೀನಿ.
ಟರ್ಮ್ ಇನ್ಸೂರೆನ್ಸ್ ಎಷ್ಟು ತೊಗೊಳ್ಬೇಕಾಗತ್ತಂತಂದರೆ, ಬೇಸಿಕಲಿ ನಾವು ಟರ್ಮ್ ಇನ್ಸೂರೆನ್ಸ್ನ ಏನಕ್ಕೆ ತೊಗೊತೀವಿ ಅಂತಂದರೆ, ನಮ್ಮ ನಂತರ ನಮ್ಮ ಒಂದು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ನಮ್ಗೇನಾದರೂ ಆಯ್ತಪ್ಪ, ನಮ್ಮ ನಂತರ ನಮ್ಮ ಫ್ಯಾಮಿಲಿನ ಯಾರು ನೋಡ್ಕೊತಾರೆ, ನಾನು ಒಬ್ಬನೇ ಸಿಂಗಲ್ ಅರ್ನಿಂಗ್ ಇದ್ದೀನಿ ನಮ್ಮ ಮನೇಲಿ ಅಂತಂದಾಗ, ಸೊ ಅವರ ಒಂದು ಲೈಫು ಆರಾಮಾಗಿರಲಿ ಅನ್ನೋದಕ್ಕೋಸ್ಕರ ನಾವು ಟರ್ಮ್ ಪ್ಲ್ಯಾನ್ನ ನಾವು ತೊಗೊತೀವಿ. ಸೊ ಇವಾಗ ನಿಮ್ಮ ಒಂದು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಹೋಮ್ ಲೋನ್ ಎಷ್ಟಿದೆ ಅದಕ್ಕೆ ಪ್ಲಸ್ ನಿಮ್ಮದು 10 to 15 ವರ್ಷದ್ದು ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಷ್ಟು ಆ್ಯಡ್ ಮಾಡಿ. ಇವಾಗ ಎಕ್ಸಾಂಪಲ್, ಇವಾಗ ಹೋಮ್ ಲೋನ್ ಒಂದು 45 ಲಕ್ಷದ ನೀವು ಹೋಮ್ ಲೋನ್ ತೊಗೊಂಡಿದ್ದೀರ, ವಾರ್ಷಿಕ ಮನೆ ಖರ್ಚು ಒಂದು 6 ಲಕ್ಷ ಇತ್ತಂತ ಅಂದ್ಕೊಳ್ಳಿ. ಸೊ ನೀವು ಒಂದು ಟರ್ಮ್ ಪ್ಲ್ಯಾನ್ ಬಂದುಬಿಟ್ಟು 1 ಕೋಟಿಯಿಂದ 1.2 crore ನೀವು ಟರ್ಮ್ ಪ್ಲ್ಯಾನ ನೀವು ತೊಗೊಳ್ಬೇಕಾಗತ್ತೆ. ಸೊ ಈ ಥರ ಪ್ಲ್ಯಾನ್ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಬರುತ್ತೆ ಈ ಒಂದು ಟರ್ಮ್ ಇನ್ಸೂರೆನ್ಸ್ ಪ್ಲಸ್ ಹೋಮ್ ಲೋನ್ ಇನ್ಸೂರೆನ್ಸ್ ಅಂತೇಳಿ. ಈಗ ನೀವು ಬ್ಯಾಂಕ್ ಅವರು ಕೂಡ ನಿಮ್ಗೆ ಆಫರ್ ಮಾಡ್ತಾರೆ, ನೀವು ಹೋಮ್ ಲೋನ್ ತೊಗೋಣ, ಒಂದು ಹೋಮ್ ಲೋನ್ ಇನ್ಸೂರೆನ್ಸ್ನ ತೊಗೊಳ್ಳಿ ಅಂತೇಳಿ. ಯಾವುದಾದ್ರೂ ಒಂದು ನಿಮ್ಮ ಹತ್ರ ಇರಲೇಬೇಕು. ಓಕೆ, ಎರಡು ತೊಗೊಂಡಿಲ್ಲ ಅಂತಂದರೆ ನೀವು ದೊಡ್ಡ ರಿಸ್ಕಲ್ಲಿದ್ದೀರಾ. ಈ ಒಂದು ಹೋಮ್ ಲೋನ್ ಇನ್ಸೂರೆನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಿಮ್ಗೇನಾದರೂ ಆಯಿತು, ನಾಳೆ ನೀವೇನಾದರೂ ಡೆತ್ ಆಯಿತು, ಆ ಥರ ಏನಾದ್ರು ಆದರೆ ಆ ಒಂದು ಸಿಚುವೇಷನ್ನಲ್ಲಿ ನಿಮ್ಮ ಒಂದು ಲೋನ್ನ ಈ ಒಂದು ಹೋಮ್ ಲೋನ್ ಇನ್ಸೂರೆನ್ಸ್ ಏನು ತೊಗೊಂಡಿರ್ತೀರಿ ಅವರು ಕ್ಲಿಯರ್ ಮಾಡ್ತಾರೆ ಬ್ಯಾಂಕ್ ಅವರಿಗೆ. ಸೊ ನಿಮ್ಮ ಒಂದು ಮನಿ ನಿಮ್ಮದಾಗ್ತಾ ಹೋಗುತ್ತೆ, ನಿಮ್ಮ ಒಂದು ಫ್ಯಾಮಿಲಿಯವರು ಆರಾಮಾಗಿ ಆ ಒಂದು ಮನಿನ ಯೂಸ್ ಮಾಡ್ಬೋದು. ಓಕೆ, ಅದು ಕೇವಲ ಲೋನ್ ಅಮೌಂಟ್ ಮಾತ್ರ ಅದು ಕಡಿಮೆ ಮಾಡುತ್ತೆ ಹೊರತು ಬೇರೆ ಯಾವುದೇ ಒಂದು ಸವಲತ್ತು ಕೂಡ ಆ ಒಂದು ಇನ್ಸೂರೆನ್ಸಿಂದ ನಿಮ್ಮ ಒಂದು ಫ್ಯಾಮಿಲಿಗೆ ಸಿಗೋದಿಲ್ಲ. ಸೊ ನಾವಿವಾಗ ಕಂಪೇರ್ ಮಾಡ್ತಾ ಹೋದಾಗ ಟರ್ಮ್ ಇನ್ಸೂರೆನ್ಸ್ ಮತ್ತು ಹೋಮ್ ಲೋನ್ ಇನ್ಸೂರೆನ್ಸಲ್ಲಿ ಕವರೇಜ್ ಬಂದುಬಿಟ್ಟು ಇದರಲ್ಲಿ ಫುಲ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ನೀವು ಏನು ಟರ್ಮ್ ಪ್ಲ್ಯಾನ್ ಅಮೌಂಟ್ 1.2 ಅಥವಾ 1.5 CR ನೀವು ಟರ್ಮ್ ಪ್ಲ್ಯಾನ್ ತೊಗೊಂಡಿದ್ರೆ ಅಷ್ಟು ಅಮೌಂಟ್ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಸಿಗುತ್ತೆ. ಅವಾಗ ಅವ್ರು ಏನು ಮಾಡ್ಬೋದು, ಆ ಒಂದು ಸಿಕ್ಕಿರ್ತಕ್ಕಂಥ ಅಮೌಂಟಲ್ಲಿ ಬ್ಯಾಂಕ್ ಲೋನ್ನ ಅವರು ಕ್ಲಿಯರ್ ಮಾಡ್ಬೋದು. ಆಮೇಲೆ ಉಳಿದಿರ್ತಕ್ಕಂಥ ಅಮೌಂಟ್ನ ಅವರು ಯೂಸ್ ಮಾಡ್ಕೋಬೋದು. ನೀವು ಬ್ಯಾಂಕ್ ಅವರು ಆಫರ್ ಮಾಡ್ತಕ್ಕಂಥ ಹೋಮ್ ಲೋನ್ ಇನ್ಸೂರೆನ್ಸ್ನ ತೊಗೊಂಡ್ರೆ ಅದು ಕೇವಲ ಆ ಒಂದು ಬ್ಯಾಲೆನ್ಸ್ನ ಮಾತ್ರ ಅದು ಕಡಿಮೆ ಮಾಡುತ್ತೆ. ಓಕೆ, ಸೊ ಈ ಒಂದು ಟರ್ಮ್ ಪ್ಲ್ಯಾನ್ ಏನಿದೆಯಲ್ಲ ಹೊರಗಡೆ ತೊಗೊಳ್ಳೋದು, ಬೇರೆ ಸಪ್ರೇಟ್ ಟರ್ಮ್ ಪ್ಲ್ಯಾನು, ಇದು ಕಂಪೇರಿಟಿವ್ಲಿ ಈ ಒಂದು ಹೋಮ್ ಲೋನ್ ಇನ್ಸೂರೆನ್ಸ್ಗಿಂತಲೂ ಕೂಡ ಇದು ಚೀಪಾಗಿರುತ್ತೆ ಮತ್ತು ಇದರ ಒಂದು ಫ್ಲೆಕ್ಸಿಬಿಲಿಟಿ ಹೈ ಇರುತ್ತೆ. ಇದು ಕೇವಲ ಈ ಒಂದು ಬ್ಯಾಂಕಿನ ನಿಯಮಗಳಿಗೆ ಮಾತ್ರ ಇದು ಒಳಪಟ್ಟಿರುತ್ತೆ. ಇದನ್ನು ನೀವು ಎನಿ ಪರ್ಪಸ್ಗೋಸ್ಕರ ನೀವು ಯೂಸ್ ಮಾಡ್ಬೋದು. ಈ ಒಂದು ಅಮೌಂಟನ್ನು ಬರ್ತಕ್ಕಂಥ ಅಮೌಂಟನ್ನು ನೀವು ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡ್ಬೋದು. ಬೇರೆ ಬೇರೆ ಸಾಲಗಳನ್ನು ಕೂಡ ನಿಮ್ಮ ಒಂದು ಫ್ಯಾಮಿಲಿಯವರು ನಿಮ್ಮ ಸಾಲವನ್ನು ತೀರಿಸ್ಬೋದು. ಉಳಿದಿರ್ತಕ್ಕಂಥ ಅಮೌಂಟ್ನ ಅವರು ಯೂಸ್ ಮಾಡ್ಕೋಬೋದು. ಇಲ್ಲಿ ಬರ್ತಕ್ಕಂಥ ಅಮೌಂಟು ಹೋಮ್ ಲೋನ್ ಇನ್ಸೂರೆನ್ಸ್ ಅಮೌಂಟು ಕೇವಲ ಬ್ಯಾಂಕ್ ಲೋನಿಗೆ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತೆ. ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೇ ಥರದ ಇದರಿಂದ ಸಹಾಯ ಆಗೋದಿಲ್ಲ. ಸೊ ಆದಷ್ಟು ನೀವು ಪ್ಯೂರ್ ಟರ್ಮ್ ಪ್ಲ್ಯಾನ್ನ ನೀವು ತೊಗೊಳ್ಳಿ, ಹೋಮ್ ಲೋನ್ ಇನ್ಸೂರೆನ್ಸ್ನ ನೀವು ತೊಗೊಳ್ಳೋಕ್ಕೆ ಹೋಗಬೇಡಿ. ಸೊ ಕನ್ಕ್ಲೂಷನ್ ಬಂದ್ಬಿಟ್ಟು, ನೀವು ಟರ್ಮ್ ಪ್ಲ್ಯಾನ್ನ ಕಂಪಲ್ಸರಿಯಾಗಿ ತೊಗೋಬೇಕು. ಅದು ಪ್ಯೂರ್ ಟರ್ಮ್ ಪ್ಲ್ಯಾನ್ನೇ ತೊಗೊಳ್ಳಿ, ಹೋಮ್ ಲೋನ್ ಇನ್ಸೂರೆನ್ಸ್ನ ತೊಗೊಳ್ಳೋಕ್ಕೆ ಹೋಗಬೇಡಿ. ಸೊ ಎಲ್ಲ ಬ್ಯಾಂಕವರು ಕೂಡ ನಿಮಗೆ ಬ್ಯಾಂಕ್ ಲೋನ್ ತೊಗೊಳ್ಬೇಕಾದ್ರೆ ಈ ಒಂದು ಹೋಮ್ ಲೋನ್ ಇನ್ಸೂರೆನ್ಸ್ನ ಅವ್ರು ಆಫರ್ ಮಾಡ್ತಾರೆ. ಭಾಳ ಜನ ಇದರಲ್ಲಿ 50% ತೊಗೊಂಡಿರ್ತಾರೆ. ಆದಷ್ಟು 50% ಮಾತ್ರ ಹೋಗ್ಕೋಬೇಡಿ. ನೀವು ಹೋಮ್ ಲೋನ್ ಇನ್ಸೂರೆನ್ಸೇ ತೊಗೊಂಡ್ರೂ ಕೂಡ ಅದು 100% ಕವರ್ ಆಗೋ ಥರ ತೊಗೊಳ್ಳಿ. ಸೊ ಮೂರನೇದು ಬಂದ್ಬಿಟ್ಟು, ನೀವು ರೆಗ್ಯುಲರಾಗಿ ಪ್ರೀಪೇಮೆಂಟ್ನ ನೀವು ಮಾಡ್ತಾ ಇರಬೇಕು. ನೀವು ಇವಾಗ ಹೋಮ್ ಲೋನ್ ತೊಗೊಂಡಿರ್ತೀರಂತ ಅಂದ್ಕೊಳ್ಳಿ, ನೀವು ನಿಮ್ಮ ಒಂದು ಜೀವನದಲ್ಲಿ ನಿಮಗೆ ಆಫೀಸಲ್ಲಿ ನಿಮ್ಗೆ ಬೋನಸ್ ಏನೋ ಬರ್ತಾ ಇರುತ್ತೆ, ಇನ್ಕ್ರಿಮೆಂಟ್ಸ್ ಬರ್ತಾ ಇರುತ್ತೆ, ಕೆಲವೊಂದು ಡಿವಿಡೆಂಡ್ಸ್ ಬರ್ತಾ ಇರುತ್ತೆ, ಟ್ಯಾಕ್ಸ್ ರಿಫಂಡ್ ಬರ್ತಾ ಇರುತ್ತೆ. ಅವೆಲ್ಲ ಬಂದಿರತಕ್ಕಂಥ ಅಮೌಂಟ್ನ ನೀವು ಡೈರೆಕ್ಟಾಗಿ ಈ ಒಂದು ಹೋಮ್ ಲೋನ್ಗೆ ನೀವು ಟ್ರಾನ್ಸ್ಫರ್ ಮಾಡೋ ಮೂಲಕ ನಿಮ್ಮ ಒಂದು EMIಗಳೇನಿರ್ತಾವಲ್ಲ ಅದನ್ನು ನೀವು ಭಾಳ ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟು, ನಿಮ್ಮ ಒಂದು ಸ್ಯಾಲ್ರಿ ಏನಾದರೂ ಹೆಚ್ಚಾಯ್ತಪ್ಪ ಅಂತಂದರೆ ಆದಷ್ಟು ನಿಮ್ಮ ಒಂದು EMI ಅಮೌಂಟ್ನು ಕೂಡ ನೀವು ಹೆಚ್ಚು ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಸ್ಯಾಲ್ರಿ ಹೆಚ್ಚಾಯ್ತು 10%, 20% ಏನಾದರೂ ಹೆಚ್ಚಾಯಿತು, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಜಂಪ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು EMI ಅಮೌಂಟು ಮುಂಚೆ ನೀವು ಒಂದು 25,000 ಕಟ್ತಾ ಇದ್ರೆ ಅಂದರೆ ಆದಷ್ಟು ಅದನ್ನು 28,000 ಅಥವಾ 30,000 ರೂಪಾಯಿ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ಸೊ ಆ ಮೂಲಕ ಏನಾಗುತ್ತೆ, ನಿಮ್ಮ ಒಂದು ಹೋಮ್ ಲೋನ್ ಒಂದು 15 ವರ್ಷಕ್ಕೆ ತೊಗೊಂಡಿದ್ರೆ ಅದೊಂದು 12 ವರ್ಷಕ್ಕೆ ಕ್ಲಿಯರ್ ಆಗುತ್ತೆ, ಅಥವಾ 20 ವರ್ಷಕ್ಕೆ ತೊಗೊಂಡಿದ್ರೆ ಅದು 15 ವರ್ಷಕ್ಕೆ ಕ್ಲಿಯರ್ ಆಗುತ್ತೆ. ಸೊ ಈ ಥರ ನೀವು ಪ್ಲ್ಯಾನ್ ಮಾಡ್ಬೋದು. ನೆಕ್ಸ್ಟು, ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ನ ನೀವು ಪ್ರಿಫರ್ ಮಾಡಬೇಕು ಅಥವಾ ಸೆಲೆಕ್ಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಬ್ಯಾಂಕವರು ಕೂಡ ಇದನ್ನೇ ಅವರು ಸಜೆಸ್ಟ್ ಮಾಡಿರ್ತಾರೆ. ಕೆಲವೊಂದು ಕಡೆ ನಿಮಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಆಫರ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಹೋಮ್ ಲೋನ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಇದೆಯಾ ಅಥವಾ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಇದೆಯಾ. ನೀವು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಇತ್ತಪ್ಪ ಅಂದರೆ ನಿಮ್ಮ ಒಂದು ಹೋಮ್ ಲೋನು ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ RBIದವರು ಅವಾಗವಾಗ ಇಂಟ್ರೆಸ್ಟ್ ರೇಟ್ನ ಅವ್ರು ಕಟ್ ಮಾಡ್ತಾ ಇರ್ತಾರೆ. ಸೊ ಅದರ ಒಂದು ಬೆನಿಫಿಟ್ನ ನೀವು ಪಡಿಬೋದು. ಆ ಮೂಲಕ ನಿಮ್ಮ ಒಂದು ನಂಬರ್ ಆಫ್ EMIs ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ರೀಫೈನಾನ್ಸ್ ಅಥವಾ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂತೇಳಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ನೀವು ಯಾವುದೋ ಒಂದು ಬ್ಯಾಂಕಲ್ಲಿ ಒಂದು ಹೋಮ್ ಲೋನ್ ತೊಗೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ, ಅದರ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 11% ಇರುತ್ತೆ, 10% ಇರುತ್ತೆ. ಕೆಲವೊಂದು ಟೈಮ್ ಇನ್ನೊಂದು ಬ್ಯಾಂಕ್ ಇನ್ನೊಂದು ಹೋಮ್ ಲೋನ್ ಆಫರ್ ಮಾಡ್ತಾ ಇರ್ತಾರೆ. ಅವರು
9% ಆಫರ್ ಮಾಡ್ತಂದರೆ 1% ಇದೆ. ಅದು ನೀವು ಲಾಂಗ್ ರನ್ನಲ್ಲಿ 1% ಭಾಳ ಅಮೌಂಟ್ ಡಿಫ್ರೆನ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಹೋಮ್ ಲೋನ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಇವಾಗ ಭಾಳಷ್ಟು ಜನ ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ, ನಿಮ್ಮ ಒಂದು ಹೋಮ್ ಲೋನ ನಮಗೆ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಬ್ಯಾಂಕ್ ಅವರು. ಸೊ ಆವಾಗ ನೀವು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಪ್ರೊಸೆಸಿಂಗ್ ಫೀ ಎಷ್ಟಿದೆ, ಲೀಗಲ್ ಅಥವಾ ವ್ಯಾಲ್ಯೂಯೇಷನ್ ಚಾರ್ಜಸ್ ಎಲ್ಲ ಎಷ್ಟಾಗುತ್ತೆ ಅಂತೇಳಿ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಒಂದು ಹೋಮ್ ಲೋನ್ ಇನ್ನು 5 ವರ್ಷಕ್ಕಿಂತ ಮೇಲೆ ಇತ್ತಪ್ಪ ಅಂದರೆ ಈ ಥರ ನೀವು ಆಪ್ಷನ್ಸ್ಗೆ ಹೋದರೆ ತುಂಬ ಒಳ್ಳೆಯದು. ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು EMI ಅಮೌಂಟು ಕಡಿಮೆ ಆಗುತ್ತೆ. ಈವನ್ EMI ಕಂತುಗಳೇನಿದಾವಲ್ಲ ಅವೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪವರ್ಫುಲ್ ಥಂಬ್ ರೂಲ್ಸ್ ಏನಪ್ಪ ಈ ಒಂದು ಹೋಮ್ ಲೋನ್ ಬರ್ಡನ್ನು ನಾವು ಕಡಿಮೆ ಮಾಡ್ಕೋಬೇಕಂತಂದರೆ, ನೀವು ತಿಂಗಳ EMI ಕಟ್ತಾ ಇರ್ತೀರ. ಸೊ ವರ್ಷ ಹಂಗೆ ಕಟ್ಕೊಂಡು ಬರ್ತಾ ಇರ್ತೀರ. ಸೊ ಆದಷ್ಟು ಇನ್ಮೇಲೆ ಏನು ಮಾಡಿ, ಒಂದು ವರ್ಷಕ್ಕೆ ಒಂದು EMIನ ಎಕ್ಸ್ಟ್ರಾ ಕಟ್ಟೋದಕ್ಕೆ ನೀವು ಟ್ರೈ ಮಾಡಿ. ಭಾಳ ಜನ ಈ ಒಂದು ಇದಕ್ಕೆ ಹೋಗೋದೇ ಇಲ್ಲ. ಸೊ ಈ ಥರ ಮಾಡೋದ್ರಿಂದ ಏನು ಮಾಡ್ಬೋದು ಅಂತಂದರೆ, ನೀವು ಒಂದು EMI ಎಕ್ಸ್ಟ್ರಾ ಪೇ ಮಾಡಿದ್ರೆ ನೀವು 3-4 ಕಂತುಗಳನ್ನು ನೀವು ಕಡಿಮೆ ಮಾಡ್ಬೋದು. ಸೊ ನಾವು ವರ್ಷ ಒಂದೊಂದು EMIನ ನೀವು ಎಕ್ಸ್ಟ್ರಾ ಕಟ್ಕೊತ ಬರೋದ್ರಿಂದ ನಿಮ್ಮ ಒಂದು ಹೋಮ್ ಲೋನ್ ಅನ್ನೋದು ಕೂಡ ಒಂದು 2-3 ವರ್ಷಕ್ಕಿಂತ ಮುಂಚೆನೇ ಅದು ಕ್ಲಿಯರ್ ಆಗುತ್ತೆ. ಸೊ ಮತ್ತು ಅವಾಗವಾಗ ನಿಮ್ಗೇನಾದರೂ ಅಮೌಂಟ್ ಬಂದರೆ ಅದನ್ನು ಕೂಡ ನೀವು ಪೇಮೆಂಟ್ ಮಾಡಿ. ಅವಾಗೇನಾಗುತ್ತೆ, ನೀವು ಹೆಚ್ಚು ಸೇವಿಂಗ್ಸ್ ಮಾಡ್ಬೋದು. ಇಂಟ್ರೆಸ್ಟ್ ರೇಟ್ ನೀವೇನು ಕಟ್ತಾ ಇರ್ತೀರ ಬ್ಯಾಂಕಿಗೆ ಅದನ್ನು ತಪ್ಪಿಸ್ಬೋದು. ನೆಕ್ಸ್ಟು ಈ ಒಂದು ಶಾರ್ಟ್ ಟೆನ್ಯೂರ್ ಅದನ್ನು ಮುಂಚೆನೇ ಹೇಳಿದೆ ನಾನು, ಆದಷ್ಟು ನೀವು ಎಷ್ಟು ವರ್ಷ ಕಡಿಮೆ ಆಗುತ್ತೆ ಅಷ್ಟು ವರ್ಷ ನೀವು ಕಡಿಮೆ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ. ಸೊ ಇಲ್ಲಿವರೆಗೂ ಕೂಡ ನೀವು ಯಾವುದು ಈ ಒಂದು ಆಪ್ಷನ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತಂದರೆ ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಆರಾಮದಾಯಕ ಜೀವನವನ್ನು ನೀವು ನಡೆಸ್ಬೋದು. ಆದಷ್ಟು ಬೇಗ ನಿಮ್ಮ ಮನೆ ಅದು ನಿಮ್ದಾಗ್ತಾ ಹೋಗುತ್ತೆ. ನೀವು ಇಷ್ಟಪಟ್ಟು ತೊಗೊಂಡಿರ್ತಕ್ಕಂಥ ಮನೆ ನಿಮಗೆ ಕಷ್ಟ ಆಗೋದು ಬೇಡ. ಇನ್ಮೇಲೆ ನೀವು ಇನ್ನು ಮುಂದೆ ಇಷ್ಟದಿಂದ ಆ ಒಂದು ಮನೆಯಲ್ಲಿ ನೀವು ಜೀವಿಸಿ ಅಂತೇಳಿ ಹೇಳ್ತಾ, ವೀಕ್ಷಕರೇ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಭಾಳಷ್ಟು ಜನ ಇವತ್ತಿನ ದಿನ ಈ ಒಂದು ಹೋಮ್ ಲೋನ್ ಬರ್ಡನಿಗೆ ಅವರು ಸಾಕಾಗಿಬಿಟ್ಟಿದೆ. ಹೋಮ್ ಲೋನ್ ಕಟ್ಟೋದು ಮತ್ತು ಎಷ್ಟೋ ವರ್ಷ ಕಟ್ಟಿರ್ತಾರೆ, ಕಟ್ಟಿದ ಮೇಲೆ ಇನ್ನೂ ಕೂಡ ಏನು ಕಡಿಮೆ ಆಗಿಲ್ಲಲ್ಲ ಪ್ರಿನ್ಸಿಪಲ್ ಅಂತ ಹೋಗ್ತಾರೆ. ಏನಕ್ಕಂತಂದರೆ ಅವರು ತೊಗೊಂಡಿರೋದು 20-25 ವರ್ಷ ಮೇಲೆ ತೊಗೊಂಡಿರ್ತಾರೆ. ನೀವು ಎಷ್ಟು ಕಟ್ಟಿದರೂ ಕೂಡ ಅಲ್ಲಿ ನಿಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟು ಕಡಿಮೆ ಆಗ್ತಾಯಿಲ್ಲ. ಕಟ್ತಕ್ಕಂಥ ಅಮೌಂಟ್ ಎಲ್ಲವೂ ಕೂಡ ಅದು ಇಂಟ್ರೆಸ್ಟ್ಗೆ ಹೋಗ್ತಾ ಇದೆ. ಸೊ ನೋಡಿ ಒಂದ್ಸಲ ನಿಮ್ಮ ಒಂದು ಹೋಮ್ ಲೋನ್ನ ಬ್ಯಾಂಕಿಗೆ ಹೋಗಿ ಮೀಟಾಗಿ, ಅದು ಲೋನ್ 20 ವರ್ಷಕ್ಕಾಗಿತ್ತಂದರೆ 18 ವರ್ಷ 15 ವರ್ಷ ಮಾಡೋದಕ್ಕೆ ನೀವು ಟ್ರೈ ಮಾಡಿ. EMI ಅಮೌಂಟನ್ನ ನೀವು ಹೆಚ್ಚು ಮಾಡೋದಕ್ಕೆ ಟ್ರೈ ಮಾಡಿ. ಆವಾಗವಾಗ ಪಾರ್ಷಿಯಲ್ ಪೇಮೆಂಟ್ ಮಾಡ್ತಾ ಹೋಗಿ. ಆದಷ್ಟು ಬೇಗ ಸಾಲ ಮುಕ್ತರಾಗಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಮಾಡಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಯಾರೆಲ್ಲ ಹೋಮ್ ಲೋನ್ ತೊಗೊಂಡಿದ್ದಾರೆ ಅವರಿಗೂ ಕೂಡ ಹೆಲ್ಪ್ ಆಗೋ ಥರ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.